Express with RJ Netra. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ. ಹಾಯ್ ಹಲೋ ನಮಸ್ಕಾರ, ನಾನು ಪನ್ನಗಾಭರಣ. ನೀವ್ ಕೇಳ್ತಾ ಇದ್ದೀರಾ ಸ್ಟಾರ್ ಎಕ್ಸ್ಪ್ರೆಸ್ ನೇತ್ರ ಜೊತೆ. ಹೌ ಹಾರ್ಡ್ ಇಸ್ ಇಟ್ ಅಂದ್ರೆ ಯು ಆರ್ ಅ ಕ್ರಿಯೇಟಿವ್ ಪರ್ಸನ್, ಸೊ ತಲೆ ಎಲ್ಲೋ ಒಂದ್ ಕಡೆ ಓಡ್ತಾ ಇರುತ್ತೆ ಕ್ರಿಯೇಟಿವ್ ಆಸ್ಪೆಕ್ಟ್ ಅಲ್ಲಿ. ಆ ಡೈರೆಕ್ಟರ್ ಆಗಿ ಒಂದು ಪ್ರೊಡ್ಯೂಸರ್ ಆಗಿದ್ದಾಗ ಈ ಹ್ಯಾಟ್ಗೆ ಸ್ವಲ್ಪ ದೂರ ಇರಬೇಕು. ತುಂಬಾನೇ ಕಷ್ಟ. ನನಗೆ ನೀವು ನಂಬಲ್ಲ, ನಾನು ಮೊದಲನೇ ದಿವಸ ಶೂಟಿಂಗ್ ಹೋದಾಗ ನನಗೆ ಆಗ್ತಾ ಇಲ್ಲ. ನನಗೆ ಕೂತ್ಕೊಂಡಿದ್ದೀನಿ. ಆ್ಯಂಡ್ ಏನು ಗೊತ್ತಾ ಅಂದರೆ ಒಬ್ರೊಬ್ರದ್ದು ಬೇರೆ ರೀತಿ ಇದೆ ಡೈರೆಕ್ಟ್ ಮಾಡೋದಕ್ಕೆ. ಆ್ಯಂಡ್ ವಿಶಾಲ್ ಇಸ್ ಅವರು ಹಿ ಕಮ್ಸ್ ವೆರಿ ಪ್ರಿಪೇರ್ಡ್ ಫಾರ್ ದ ಸೆಟ್. ಅವ್ರಿಗೆ ಗೊತ್ತು ಏನು ಬೇಕು ಅಂತ ಶೂಟ್ ಮಾಡಬೇಕು ಅಂತ ಗೊತ್ತು, ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಬರ್ತಾರೆ. ಬಟ್ ಏನು ಅಂದರೆ ಅವ್ರ ವರ್ಕಿಂಗ್ ಪ್ಯಾಟರ್ನ್ ನನ್ನ ವರ್ಕಿಂಗ್ ಪ್ಯಾಟರ್ನ್ ಡಿಫ್ರೆಂಟ್ ಇರುತ್ತಲ್ಲ. ಸೊ ದ ವೆರಿ ಫಸ್ಟ್ ಡೇ ಪಾಪ ಅವನಿಗೂ ಪ್ರೆಷರು, ಯಾಕೆಂದರೆ ಐ ಹ್ಯಾವ್ ಅ ಡೈರೆಕ್ಟರ್ ಸಿಟಿಂಗ್ ನೆಕ್ಸ್ಟ್ ಟು ಮೀ ಅಂತ. ನನಗೂ ಹೆಂಗೆ ಅಂದರೆ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ ನನಗೆ. ಅಯ್ಯೋ ಇದು ಹಿಂಗೆ ಮಾಡಬೇಕಲ್ಲ, ಇಲ್ಲ ಇಲ್ಲಿ ಕಟ್ ಮಾಡಬೇಕಾಯ್ತು, ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಹೋಗ್ತಿದೆಯಲ್ಲ, ನನಗೆ ಆಗ್ತಾನೆ ಇಲ್ಲ ಕೂರೋದಕ್ಕೆ. ನನಗೆ ಒಂದು ಪಾಯಿಂಟ್ ಆದಮೇಲೆ ವಿಶಾಲ್ ಇದನ್ನು ಮಾನಿಟರ್ ಅವ್ನ ಕಡೆ ತಿರ್ಸ್ಕೊಂಡ, ಅಂದರೆ ಇವ್ರಿಗೆ ತೋರ್ಸೋದು ಬೇಡ ಅಂತ ಈ ಕಡೆ ತಿರ್ಸ್ಕೊಂಡ. ನಾನು 2 ನಿಮಿಷ ಹಿಂಗೆ ನೋಡಿದೆ. ಆಮೇಲೆ ನನ್ನ ಅಸಿಸ್ಟೆಂಟ್ ಇದ್ದ ಅಲ್ಲಿ, ಅವ್ನಿಗೋಗ್ಬಿಟ್ಟು ನಾನು ಆಚೆ ಇರ್ತೀನಲ್ವಾ ಅಂದ. ನನ್ನ ಅಸಿಸ್ಟೆಂಟ್ ನಾನು ನೋಡ್ತಾನೆ ಇದ್ದ 2 ನಿಮಿಷ ನೋಡ್ಬಿಟ್ಟು, ಸರ್ ನೀವು ಆಚೆ ಇದ್ರೇ ಒಳ್ಳೇದು ಅಂದ. ಸೊ ನನಗೆ ಗೊತ್ತಿರಲಿಲ್ಲ ದಿಸ್ ವುಡ್ ಹ್ಯಾಪನ್ ಟು ಮೀ ಅಂತ. ಬಟ್ ವೆನ್ ಇಟ್ ಹ್ಯಾಪನ್ ನಾನು ಹೋಗಿ ವಿಶಾಲ್ಗೂ ಹೇಳಿದೆ, ವಿಶಾಲ್ ನನಗೆ ಫಸ್ಟ್ ಡೇ ನನಗೆ ಆಗ್ತಾನೆ ಇಲ್ಲ. ವಿಶಾಲ್ ನನಗೆ ಗೊತ್ತಾಯಿತು ಸರ್, ಅದಕ್ಕೆ ನಾನು ಮಾನಿಟ್ರಿ ಕಡೆ ತಿರ್ಸ್ಕೊಂಡೆ, ಬಿಕಾಸ್ ನನಗೆ ಕೆಲಸ ಮಾಡೋಕೆ ಆಗ್ತಿರ್ಲಿಲ್ಲ, ನೀವೆಲ್ಲಿ ಕೂತ್ಕೊಂಡ್ಬಿಟ್ಟಿದ್ರೆ ಅಂತ. ದೆನ್ ಹೋಗ್ತಾ ಅದು ಅರ್ಥ ಆಗಕ್ಕೆ ಶುರು ಆಯಿತು. ಇನ್ಫ್ಯಾಕ್ಟ್ ನಾವು ಆ್ಯಸ್ ಅ ಟೀಮ್, ಎಂಟೈರ್ ಟೀಮ್ ಪ್ರೀ ಪ್ರೊಡಕ್ಷನಲ್ಲಿ ವಿ ಹ್ಯಾಡ್ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್. ಹೇಗೆ ಮಾಡ್ತೀವಿ, ಏನು ಮಾಡ್ತೀವಿ, ಆಲ್ ದ ಡಿಸ್ಕಷನ್ ಹ್ಯಾಡ್ ಹ್ಯಾಪನ್ ಆ್ಯಂಡ್ ಅದೇ ನಡೀತಾ ಇತ್ತು. ಸೊ ಹಾಗಾಗಿ ನಮಗೇನು ಅಷ್ಟೊಂದು ಟೆನ್ಷನ್ ಇಲ್ಲ. ಫಸ್ಟ್ ಸ್ಕೆಡ್ಯೂಲ್ ಫಸ್ಟ್ ಫ್ಯೂ ಡೇಸ್ ಸ್ವಲ್ಪ ಹಿಂಸೆ ಆಯಿತು, ದೆನ್ ಅಭ್ಯಾಸ ಆಗೋಯ್ತು. ಆಮೇಲೆ ಸ್ವಲ್ಪ ಓಕೆ ಕೋಪಿಂಗ್ ಮೆಕ್ಯಾನಿಸಮ್ಸ್ ಬೇರೆ ಇರುತ್ತೆ, ಆಚೆ ಹೋಗೋದು. ಓಕೆ ಆಮೇಲೆ ನನಗೆ ಆ್ಯಕ್ಚುಲಿ ನಾನು ಸಿನಿಮಾಲಿ ಆ್ಯಕ್ಟಿಂಗ್ ಮಾಡೋಕ್ಕೂ ನನಗೆ ಬೇಜಾರು, ಅಂದರೆ ತುಂಬ ಬೇಜಾರು. ನನಗೆ ಎಷ್ಟೊಂದು ಸಿನಿಮಾಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ. ಬಟ್ ಏನು ಗೊತ್ತಾ, ಆ್ಯಕ್ಟರಾಗಿ ಹೋದಾಗ ಬರೀ ಶಾರ್ಟಿಗೆ ಹೋಗಿ ಆ್ಯಕ್ಟ್ ಮಾಡೋದು, ಬಂದಮೇಲೆ ಕೆಲಸ ಇರಲ್ವಲ್ಲ. ಸೊ ನನಗೆ ಅದೊಂಥರ ಬೇಜಾರು. ನನಗೆ ಸೆಟ್ಟಲ್ದಾಗ ಕೆಲಸ ಮಾಡಬೇಕು. ನನಗೆ ಸುಮ್ಮನೆ ಆಸ್ ಅ ಪ್ರೊಡ್ಯೂಸರ್ ಹೋಗಿ ಕೆಲಸ ಮಾಡಿದೆ ಕೂತ್ಕೊಳ್ಳೋಕೆ ನನಗೆ ಇನ್ನೂ ಹಿಂಸೆ ಆಗ್ತಿತ್ತು. ದೆನ್ ಆಮೇಲೆ ಸುಮ್ಮನೆ ಆರ್ಟ್ ಡೈರೆಕ್ಟರ್ ಜೊತೆ ಸೇರ್ಕೊಂಡ್ಬಿಡ್ತಿದ್ದೆ, ಆರ್ಟ್ ವರ್ಕ್ ಮಾಡೋದು, ಇನ್ನೊಂದೇನೋ ಮಾಡೋದು. ಸೊ ಹಾಗೆ ಟೈಮ್ ಪಾಸ್. ಓಕೆ ನಾವು ಥಿಯೇಟ್ರಿಂದ ಬಂದವರಲ್ಲ, ಸುಮ್ಮನೆ ಕೂರಕ್ಕಾಗಲ್ಲ ನಮಗೆ. ಇದೆಲ್ಲದರ ನಡುವೆ ವಾಪಸ್ ಒಂದು ಸ್ವಲ್ಪ ನಾನು ಹೇಳೋನಲ್ಲ ಸ್ಟಾರ್ಟಿಂಗ್ ನಿಮ್ಮ ಚೈಲ್ಡ್ ಆರ್ಟಿಸ್ಟ್ ಡೇಸ್, ಸುಮ್ಮನೆ ಹಾಗೆ ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ನಿಮ್ಮ ಸ್ಟೋರಿ, ಸುಮ್ಮನೆ ಯುನೋ ನಿಮ್ಮ ಮಾತನ್ನು ತಿಳ್ಕೊಳ್ಳೋದಾದರೆ ನಿಮ್ಮ ಗ್ರೋಯಿಂಗ್ ಅಪ್ ಇಯರ್ಸ್ನ ಕತೆಗಳು, ಅರ್ಲಿಯೆಸ್ಟ್ ಮೆಮೊರಿ ಆಫ್ ಯುನೋ ಸಿನಿಮಾ ಅಥವಾ ನಾಟಕ ಏನು ನಿಮಗೆ? ಚೈಲ್ಡ್ಹುಡ್ ಹೇಗಿತ್ತು ಬೇಸಿಕ್ಲಿ? ನನ್ನ ಚೈಲ್ಡ್ಹುಡ್ ಅಂದರೆ ನನಗೆ ಎವಿಡೆಂಟಾಗಿ ಹೇಳೋಕ್ಕಾಗಲ್ಲ ಇದೆ ಅಂತ. ಬಟ್ ಇವಾಗ ಕೂತ್ಕೊಂಡು ಯೋಚನೆ ಮಾಡಿದ್ರೆ, ನಾವು ಬೆಳೀತಾ ಬಂದಾಗ ನಮಗೆ ಲಾಲಿ ಹಾಡ್ತಿದ್ದೆ ನಾಟಕದ ಹಾಡುಗಳಿಂದ, ಹಾಯವದನ ಹಾಡುಗಳು ಅಥವಾ ಜೋಕುಮಾರ ಸ್ವಾಮಿನ ಹಾಡುಗಳು ಅಥವಾ ಸತ್ತವನೆರಳು, ಅಂದರೆ ನಾಟಕದ ಹಾಡುಗಳಲ್ಲೇ ನಮಗೆ ಹಾಡ್ತಾ ಇದ್ದು. ಆಮೇಲೆ ಲಾಲಿ ಹಾಡ್ತಾ ಇದ್ದಿದ್ದು, ತೂಗ್ತಾ ಇದ್ದಿದ್ದು. ಆಮೇಲೆ ನಮ್ಮ ತಂದೆ ಫಿಲಮ್ ಸೆಟ್ಟಿಗೆ ಹೋಗ್ತಾ ಇದ್ವಿ ನಾವು. ಆಮೇಲೆ ದೊಡ್ಡ ದೊಡ್ಡ ಸಾಹಿತಿಗಳ ಜೊತೆ ಕೂತ್ಕೊಂಡು ನಾವು ಆಟ ಆಡ್ತಿದ್ವಿ. ಅಂದರೆ ನಮಗೆ ಗೊತ್ತಾಗ್ತಿರ್ಲಿಲ್ಲ ಅದು. ಅಂದರೆ ಇವಾಗ ನೋಡಿದ್ರೆ ಓಹೋ ಇವ್ರ ಜೊತೆ ಎಲ್ಲ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಾ, ಇವ್ರ ಜೊತೆ ಎಲ್ಲ ನಾವು ಬೆಳೆದಿದ್ವಾ ಅಂತ ಅನಿಸುತ್ತೆ. ಬಟ್ ಅವಾಗ ನಮ್ಗೆ ಅದು ದಿಸ್ ಇಸ್ ಅ ವೇ ಆಫ್ ಲೈಫ್ ಅಂತ ಅನಿಸಿತ್ತು ಅವಾಗ. ಬಟ್ ನನಗೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದು ಅಂದರೆ ನಮ್ಮ ತಂದೆ ಒಬ್ಬರು ಒಳ್ಳೆ ನಟ ಅಂತ ನನಗೆ ಗೊತ್ತೇ ಇರಲಿಲ್ಲ. ಓಕೆ, ನಾನು ಯಾವ ವಯಸ್ಸಲ್ಲಿ ಇದು? ಐ ಥಿಂಕ್ ಸ್ಕೂಲಲ್ಲಿದ್ದೆ, 6th or 7th ಏನೋ ಇದ್ದಾಗ BV ಕಾರಂತರಿಗೆ ಒಂದು ಫೆಲಿಸ್ಟೇಷನ್ ಮಾಡಿದ್ರು ನಮ್ಮ ಸಂಸಾರ ರಂಗಮಂದಿರದಲ್ಲಿ. ಆವಾಗ ನಮ್ಮ ತಂದೆ ಸತ್ತವರ ನೆರಳು ಅಂತ ಒಂದು ನಾಟಕ, ಆ ನಾಟಕದಲ್ಲಿ ಸೀನಾ ಅಂತ ಒಂದು ಪಾತ್ರ ಮಾಡ್ತಾರೆ. ನೀವು ಆ್ಯಕ್ಚುಲಿ ನೋಡಬೇಕು. ಐ ಬಿಕೇಮ್ ಅ ಫ್ಯಾನ್ ಆಫ್ ಹಿಮ್. ಅವ್ರು ನೋಡ್ತಿದ್ದಂಗೆ ಯಪ್ಪ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ನಮ್ಮಪ್ಪ ಅಂತ. ಸೊ ಅದು ನೋಡಿದ ದಿವಸ ನನಗೆ ಅವತ್ತು ನನಗೆ ಒಂಥರ ನಿದ್ದೆನೇ ಬರಲಿಲ್ಲ. ನನಗೆ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೇನೆ, ನಾನು ಏನೋ ಇದನ್ನ ಟ್ರೈ ಮಾಡಬೇಕಲ್ಲ, ಎಕ್ಸ್ಪೆರಿಮೆಂಟ್ ಮಾಡಬೇಕಲ್ಲ. ಸುಮ್ಮನೆ ನಾನೊಂದು ಸ್ಟ್ಯಾಂಡ್ ಬೈ ಆ್ಯಕ್ಟರ್ ಥರ ಇದ್ದೆ. ಅಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಒಂದು ಸುಮಾರು ಚಿಲ್ಡ್ರನ್ ಫಿಲಮಲ್ಲಿ ಆ್ಯಕ್ಟ್ ಮಾಡಿ, ನಾನು ನಾವಿದ್ದೇವೆ ಎಚ್ಚರಿಕೆ, ಆಮೇಲೆ ಚಿನ್ನಾರಿ ಮುತ್ತ, ಸ್ಟೋನ್ ಬಾಯ್, ಎಷ್ಟೊಂದು ಎಲ್ಲ ಆ್ಯಕ್ಟ್ ಮಾಡೀನಿ. ಬಟ್ ನನಗೆ ಯಾವುದಕ್ಕೂ ಇವನೇ ಬೇಕು ಅಂತ ಪಾತ್ರ ಸೆಲೆಕ್ಟ್ ಮಾಡಿದ್ದಲ್ಲ, ನನಗೆ ಸ್ಟ್ಯಾಂಡ್ ಬೈ ಆ್ಯಕ್ಟರ್ ಥರ. ಅಂದರೆ ಎಷ್ಟೊಂದು ನಾನು ಸ್ಕೂಲಿಂದ ಬಂದು ತಗೊಂಡು ಹೋಗಿ, ಈಗ ಮುಸ್ಸಂಜೆ ಫಿಲಮಲ್ಲಿ ನಾನು ಇರಲಿಲ್ಲ, ಬೇರೆ ಯಾರು ಇರಬೇಕಾಗಿತ್ತು, ಅವನು ಅವತ್ತು ಬಂದಿಲ್ಲ ಅಂದ್ಬಿಟ್ಟು ನನ್ನ ಕ್ಲಾಸ್ ರೂಮಿಂದ ಬಂದು ಎತ್ತಾಕೊಂಡು ಹೋಗಿದ್ರು.
ಅಂದರೆ ಬಾ ಆ್ಯಕ್ಟ್ ಮಾಡಲಿ ಅಂದ್ಬಿಟ್ಟು. ಸೊ ಈ ಥರ ನನಗೆ ಸುಮಾರು ಇನ್ಸಿಡೆಂಟ್ಸ್ ಆಗಿದೆ. ಸೊ ಐ ವಾಸ್ ಆಲ್ವೇಸ್ ಬೀನ್ ಅ ಸ್ಟ್ಯಾಂಡ್ ಬೈ ಆ್ಯಕ್ಟರ್ ನಮ್ಮ ತಂದೆಗೆ. ಯಾರೇನೆ ಅವನಿಲ್ವಾ, ಓಕೆ ಗುಂಡೂನ್ ಕರೀತಾರೆ ನಮ್ಮ ಮನೇಲಿ, ಸೊ ಗುಂಡೂನ್ ಕರಿ ಅಂತ. ಸೊ ಆ ಥರ ನಾನು ಬೆಳ್ಕೊಂಬಂದಿದ್ದು. ಬಟ್ ಆವತ್ತು ನೋಡಿದಾಗ ನಮ್ಮ ತಂದೆನ ನಾನು ಕಲಿಬೇಕಿದ್ದನ್ನ ಅಂತ ಹೋಗಿ ಆವಾಗ ನಾನು ಬೆನಕಾಗೆ ಸೇರ್ಕೊಂಡಿದ್ದೆ. ಬೆನಕಾಲೆ ಹುಟ್ಟು ಬೆಳೆದಿದ್ದು ನಾನು, ಬಟ್ ಆ್ಯಕ್ಚುಲಿ ಆ್ಯಸ್ ಅನ್ ಆ್ಯಕ್ಟರ್ ನಾನು ಹೋಗಬೇಕು ಅಂತ ಸೇರ್ಕೊಂಡಿದ್ದು. ಅಲ್ಲಿಂದ ನನ್ನ ನಾಟಕದ ಜರ್ನಿ ಶುರು ಆಯಿತು. ಫಸ್ಟ್ ನಮ್ಮ ಕೆಲಸ ಇದ್ದು ಏನಂತ ಹೇಳಿದ್ರೆ, ರಿಹರ್ಸಲ್ ಇದ್ದಾಗ ಹೋಗೋದು, ಕಸ ಗುಡಿಸೋದು, ಎಲ್ಲ ಅರೇಂಜ್ಮೆಂಟ್ ಮಾಡೋದು, ಕಾಫಿ ಟೀ ತೊಗೊಂಬರೋದು, ಅವರೆಲ್ಲ ರಿಹರ್ಸಲ್ ಮಾಡೋದ್ಕೊಂಡು ನೋಡೋದು, ಅದಾದಮೇಲೆ ತಿರುಗಿ ಎತ್ತಿಟ್ಬಿಡೋದು, ಬರೋದು. ಸೊ ಇದೇ ಕೆಲಸ ನಡೀತಿತ್ತು ಸುಮಾರು ಒಂದಷ್ಟು ವರ್ಷಗಳು. ಆಮೇಲೆ ಫ್ರಮ್ ದೇರ್ ಟು ಇವಾಗ ಹಯವದನದಲ್ಲಿ ನಾನು ಮೇಯ್ನ್ ಕಪಿಲನ್ ಪಾತ್ರ ಮಾಡ್ತಾ ಇದ್ದೀನಿ. ಸೊ ಆ ಜರ್ನಿ ಅಲ್ಲಿಂದ ಇಲ್ಲಿವರೆಗೂ ಇಟ್ಸ್ ಬೀನ್ ವೆರಿ ನೈಸ್. ಹಾಯ್ ಹಲೋ ನಮಸ್ಕಾರ, ನಾನು ಪನ್ನಗಾಭರಣ. ನೀವು ಕೇಳ್ತಾ ಇದ್ದೀರಾ ಸ್ಟಾರ್ ಎಕ್ಸ್ಪ್ರೆಸ್ ನೇತ್ರ ಜೊತೆ. Stars Express with RJ Netra. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ. ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.